ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವೀರಣ್ಣ ಚರಂತಿಮಠ್ ಇಬ್ಬರು ಆತ್ಮೀಯರು. ಹೀಗಾಗಿ ಯತ್ನಾಳ್ ಅವರ ಪರ ಮತಯಾಚನೆಗೆ ಹೋಗಿದ್ದಾರೆ ಎಂದು ಗೋಕಾಕ್ನ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಇಂದು ರಾಮದುರ್ಗ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ದಿನದಿಂದ ಅವರನ್ನು ಪಕ್ಷಕ್ಕೆ ಕರೆತರಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಪಕ್ಷ ಅವರನ್ನು ಸೇರಿಸಿಕೊಳ್ಳೋದು ಬಿಡೋದು ಪಕ್ಷಕ್ಕೆ ಬಿಟ್ಟ ವಿಚಾರ. ಪಕ್ಷಕ್ಕೆ ಬಂದರೆ ಪಕ್ಷದ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ ಎಂದರು. ಇನ್ನು ಈಗಾಗಲೇ ಹಿಂದೂ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಹಾಗೂ ನಾನು ಅವರು ಆತ್ಮೀಯರಾಗಿರೋದ್ರಿಂದ ಇತಿಮಿತಿಯಲ್ಲಿ ಮಾತನಾಡುವಂತೆ ಅವರಿಗೆ ಹೇಳಿದ್ದೇನೆ. ಪಕ್ಷಕ್ಕೆ ಅವರು ಬಂದರೆ ಒಳ್ಳೆಯದಾಗುತ್ತೆ ಎಂದು ಹೇಳಿದರು. ಅದಕ್ಕೆ ಮಾಹಿತಿ ಇಲ್ಲ. ವೈಯಕ್ತಿಕ ಬಸವಣ್ಣ ಪಾಟೀಲ್ ಯತ್ನಾಳ್ ಅಂತ ನಮಗೆ ಇಬ್ಬರು ಗೆಳೆಯರು ದಿನನಿತ್ಯ ಬೆಂಗಳೂರು ಕೂಡಿರ್ತೀವಿ. ಬಟ್ ಇದು ನಂಗೆ ಮಾಹಿತಿ ಇಲ್ಲ. ಪಕ್ಷದ ಬುಲಾವ್ ಅವ್ರು ಬಹುಶಃ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿ ಅವರು ನಮ್ಮ ಕ್ಯಾಂಡಿಡೇಟು ಅವರು ಮೊದಲಿನ ಆತ್ಮೀಯರು ಅವರು. ಆಗೋಸ್ಕರ ಹೋಗಿರ್ಬೋದು ನನ್ನ ಅಭಿಪ್ರಾಯ. ಬಟ್ ನಾ ಪಕ್ಷದ ಶಾಸಕರು ಪಕ್ಷದ ತೀರ್ಮಾನಕ್ಕೆ ನಾವು ಏನು ಹೇಳ್ತಾ ಅದು ಕೇಳಬೇಕಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕೊನೆ 2-3 ಮಾಡಬೇಕಾದ್ರೆ ನಾನು ಮಾಡಕ್ಕೆ ಹೊರಟಿದ್ದೀನಿ. ಇವತ್ತು ಪಕ್ಷ ಆದೇಶ ನನಗೆ ಗೊತ್ತಿಲ್ಲ. ಅವರು ಎಲ್ಲಿಂದ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಏನು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದ ಜಗಳು ಭಿನ್ನಾಭಿಪ್ರಾಯ ಇರ್ಬೋದು. ಕೊನೆಗೆ ಪಕ್ಷದ ಆದೇಶ ತಲೆಬಾಗಲಿಕ್ಕೆ ಎಲ್ಲ ಪ್ರತಿಯೊಬ್ಬ ಶಾಸಕ ಕಾರ್ಯಕ್ಕೆ ಕರ್ತವ್ಯ. ಅದನ್ನು ಬಹುಶಃ ಅವ್ರನ್ನ ಕೇಳಿ ಒಳ್ಳೆಯದು. ನನಗೆ ನನಗೆ ಪಕ್ಷ ಸಾಕಷ್ಟು ಮಾಡಿದೆ, ಬಿಜೆಪಿ ಸಾಕಷ್ಟು ಮಾಡಿದೆ, ಹೀಗಾಗಿ ಆ ಋಣ ತೀರಿಸಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ನಾನು ಮುಂದೆ ಬಿಜೆಪಿ ಬರಬಹುದು ಅನ್ನೋ ಒಂದು ನಾನು ಭಾಳ ಅವ್ನು ಸಸ್ಪೆಂಡ್ ಆದ ದಿವಸದ ಹೊಳೆ ತರ ಪ್ರಯತ್ನ ಮಾಡ್ತಾನೆ. ನಾ ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದರೆ ಸ್ವಾಗತ. ಪಕ್ಷದವರು ಒಳ್ಳೆ ಸೇರಿಸ್ಕೊಂಡ್ರೆ ಪಕ್ಷ ಒಳ್ಳೇದಾಗುತ್ತೆ ಬರಬೇಕಂತ ನಂದು ವೈಯಕ್ತಿಕ ಅಭಿಪ್ರಾಯ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ತಮ್ಮ ಬಣ್ಣ ಎಲ್ಲ ಭಾರತೀಯ ಜನತಾ ಬಣ್ಣ. ಆದ್ರೆ ವೈಯಕ್ತಿಕ ನಮ್ಮದು ಕೆಲವೊಂದು ವಿಷಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಅದ್ರ ಬಗ್ಗೆ ಹೋರಾಟ ಇದೆ. ಬಟ್ ಇವತ್ತು ಒಳ್ಳೆ ಬೆಳವಣಿಗೆ ಅಲ್ಲ. ಇಷ್ಟು ಭಿನ್ನಾಭಿಪ್ರಾಯ ಇದ್ದರೂ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬರ್ತಂದ್ರೆ ಒಳ್ಳೆಯದು. ಅವರ ಮುಂದಿನ ದಿನದಲ್ಲಿ ಹಿಂಗೆ ಸ್ವಲ್ಪ ನರಮಾಗಿ ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾನು ಭಾಳಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಬಸವಣ್ಣ ಪಾಟೀಲ್ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂದ್ರೆ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಬಸವಣ್ಣ ಪಾಟೀಲ್ ಅವರಿಗೆ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂತ ಇವತ್ತು ಮನವಿ ಮಾಡ್ಕೋತೀನಿ ನಾನು. ನಡೆದೆ ವಿಫಲ ಆಗಿಲ್ಲ, ನಡೆದೈತೆ. ಅದಕ್ಕೆ ಇನ್ನೂ ಸಮಯ ಇದೆ. ಸ್ವಲ್ಪ ಅವರು ಸ್ವಲ್ಪ ವೈಯಕ್ತಿಕ ಅವರ ಹಿಂದೂ ಸಂಘಟನೆ ಮಾಡ್ತಾರೆ, ಮಾಡಲಿ. ಅದು ನಾವು ಹಿಂದೂ ಸಂಘಟನೆ ನಮ್ಮ ಪಕ್ಷದ ಧೋರಣೆ ಅದು ಐತೆ. ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೂ ಮೇಲೆ ನಾವು ಧೋರಣೆ ಅವರು ಸಂಘಟನೆ ಅವರು ಅನಂತಕುಮಾರ್ ಹೆಗಡೆ ಇರ್ಬೋದು, ಯಾರು ಮಾಡೋದು ನಮ್ಮ ಪಕ್ಷದ